ನರೇಂದ್ರ ಸುಮ್ಮನಿರ್ಲಿಕ್ಕಿಲ್ಲ. ಯಮ ಧರ್ಮರಾಜ ನಿಮ್ಮ ಮೇಲೆ ಅಪವಾದವನ್ನು ಹಾಕ್ಯಾನು. ಜಗತ್ತಿನ ಸರ್ವ ಜನತೆಯು ನಿಮ್ಮನ್ನು ದೂಷಿಸುತ್ತದೆ. ಹಾಗಾಗಿ ಅಪ್ಪ, ಗಯಗಂಧವನ್ನು ಬಿಟ್ಟು ಕೊಡಬಾರದು, ಬಿಟ್ಟು ಕೊಡಬಾರದು, ಬಿಟ್ಟು ಕೊಡಬಾರದು. ಮಾತು ಸರಿಯಾಡು, ನೀನು ಆಡಿದ್ದು ಸರಿಯಾಡು. ನನಗೆ ಗೊತ್ತಾಗಿದೆ. ಎರಡೇ ಮಾತಾಡು. ಬರುವಾಗ ನೀವು ಇಷ್ಟೇ ಹೇಳಿದ್ದೀಯ ನಮ್ಗೆ ಗೊತ್ತಾಗಿದೆ. ಯಾರು ಹೇಳಿಕೊಡ್ಲೇ ಇಲ್ಲ. ಅಷ್ಟೇ ಮುಕ್ತಾಯ ಆಗುವ ಹಾಗಿಲ್ಲ. ಕೈಯ ಗಂಧವನ್ನು ಬಿಟ್ಟು ಕೊಡದೇ ಇದ್ರೆ ನಿನ್ನ ಮಾವ ಚಕ್ರಧಾರಿಯಾಗಿ ಕಣ್ಣನ್ನು ತಡೆದ ಆತನಿಗೊಂದು ಹಮ್ಮು ಉಂಟು. ಯಾವುದು? ಕಂಸ ಅಂತ ಕೆನ್ನುವುದು. ಇಂದು ಅವ ಬಂದ್ರೆ ಆತನನ್ನು ಕೊಂದು ಕೃಷ್ಣ ಅಂತ ಕೆನ್ನು ಬಿರುದನ್ನ ಪಡಿತೇನೆ. ಮುಕ್ತಾಯ ಅಲ್ಲ ಮಗನೇ, ದೊಡ್ಡ ಮಾವ ಬರ್ತಾರೆ. ಗೋವಿಂದ ಹೊಂದಗುಡನ್ನು ಇಲ್ಲಿಂದ ನಾಳೆ ಒಂದು ದಿನದಿ ಗೋವಿಂದ. ದೊಡ್ಡ ಮಾವ ಬರ್ತಾನ. ಹೌದು, ದೊಡ್ಡ ಮಾವ ಬರುವುದಾದರೆ ಹಿಡಿದು ಬರುವ ಆಯುಧ ಯಾವುದು? ಹಲಾಯುಧ ಅಲ್ವೇ? ಹಲಾಯುಧ ಅಂದ್ರೆ ಏನು? ನೇಗಿಲು. ಮತ್ತೊಂದು ಹೆಸರು. ಈ ಕಾಮ್ಯ ಕಾಮನದಲ್ಲಿ ವಿಶಾಲವಾದ ಸ್ಥಳ ಉಂಟು. ಹೌದು, ಅದನ್ನು ಹೂಳಿಕ್ಕೆ ಕಳಿಸ್ತೇನೆ. ಕೂಡ್ಲಿಕ್ಕೆ ಕಳ್ತಾನಂತ. 3 ಹೊತ್ತು ಹಾಕಿದ್ದು ಸಿಟ್ಟಿನ ಆವೇಶಕ್ಕೆ ಒಳಗಾಗಿ ಮುದ್ದಿನ ಮಗನಂತ ಅಭಿಮನ್ಯುವಿನ ಹೊಡೆಯುತ್ತಾ ಇದ್ದೀಯ. ಯಾವ ಅಪರಾಧದ ಮಾತನ್ನು ಆಡಿದ್ದಾನೆ ಎಂದು ದಂಡಿಸುತ್ತಾ ಇದ್ದೀಯ. ಆ ಅಭಿಮನ್ಯುವಿನ ಒಂದೊಂದು ಮಾತನ್ನ ಕೇಳಿದಾಕ್ಷಣ ತನ್ನ ತಾಯಿತನ ಸಾರ್ಥಕವಾಯಿತು ಎಂದು ಬೀಗಬೇಕಾದ ಸಂತೋಷದಲ್ಲಿ ಮಾತಾಡಬೇಕಾದ ನೀನು ಕರುಣಾ ಹೀರುಳಾಗಿ ಬಡಿತಾ ಇದ್ದೀಯ. ಹೆಣ್ಣಿಗೆ ಕರುಣಾಮಯಿ, ಮಮತಾಮಯಿ, ಸ್ನೇಹಮಯಿ ಇಂದು ಈ ಪ್ರಪಂಚ ಕರೆಯುತ್ತಾ ಇದೆ. ಆ ಕರುಣಾಮೃತವೇ ನಿನ್ನ ಹತ್ತಲ್ಲಿ ಬತ್ತಿ ಹೋಯಿತೆ. ಏನಾಯ್ತು? ಕೆಟ್ಟ ಜೂಜ ಆಡಿ ಇಂಥ ಕೆಟ್ಟ ಜೂಜ ಆಡಿ ಇಂಥ ಬಟ್ಟೆಯಾಯ್ತು ಬೇಡ ಗಯನ. ಇಂಥ ಬಟ್ಟೆಯಾಯ್ತು ಬೇಡ ಗಯನ. ಕೊಟ್ಟು ಕಳುಹಿಸಯ್ಯ ಕೈಯ ಮುಗಿವೆನು ಕಾಂತ. ಕೊಟ್ಟು ಕಳುಹಿಸಯ್ಯ ಕೈಯ ಮುಗಿವೆನು ಕಾಂತ. ಯಾವ ತಾಯಿಗೆ ತನ್ನ ಮಗುವಿನ ಉತ್ಸಾಹವನ್ನ ಕಂಡು ಸಂತೋಷವಾಗಲಾರದು. ಆದರೆ ಅದನ್ನು ಅನುಭವಿಸುವುದಕ್ಕೊಂದು ಯೋಗ ಅನ್ನುವುದು ಇರಬೇಕಲ್ಲ. ಈಗಾಗಲೇ ನಾವು ಆ ಯೋಗದಿಂದ ಖಂಡಿತವಾಗಿ ಆ ಯೋಗವನ್ನು ಕಳೆದುಕೊಂಡವರು. ಇದಕ್ಕೆಲ್ಲ ಕಾರಣ ಅಂದಿನ ದಿವಸ ಕೆಟ್ಟ ಜೂಜನ್ನಾಡಿ ಪಡಬಾರದ ಕಷ್ಟಗಳನ್ನೆಲ್ಲ ನಾವು ಪಟ್ಟಿದ್ದೇವೆ. ಈಗ ಕೃಷ್ಣನ ವೈರಿಯಾದ ಗಯನನ್ನ ನೀವಿಟ್ಟುಕೊಂಡರೆ ಅದರಿಂದಾಗುವಂಥ ಅನಾಹುತಗಳನ್ನು ಎಣಿಸಿಕೊಂಡರೆ ನನಗೆ ಭಯವಾಗುತ್ತಾ ಇದೆ. ಮಾತು ಬೇಡ, ಕೈ ಮುಗಿದು ಬೇಡಿಕೊಳ್ತೇನೆ. ಕೊಟ್ಟು ಕಳುಹಿಸಿ, ಆ ಗಯನನ್ನ ಕೊಟ್ಟು ಕಳುಹಿಸಿ. ಬಿಟ್ಟು ಕಳುಹಾಲೇಕ ಬಿಟ್ಟು ಕಳುಗಲೇಕೆ ಕೈಯ ಕಟ್ಟಿ
ಕಾಂತೆ ಸೈನ್ಯ ಪಟ್ಟು ದೇಹಿ ಎನದು ಭಾಷೆ ಏನು ಕಾಂತೆ. ಸುಭದ್ರ, ಯಾಕೆ ಬಿಟ್ಕೊಡ್ಬೇಕು ಹೇಳು? ಜೂಟ ಕೆಟ್ಟದ್ದು ಎಂದು ನನ್ನ ಅಣ್ಣನಿಗೆ ಗೊತ್ತಿಲ್ವೇ? ನಳ ಮಹಾರಾಜ ಜೂತ ಆಡಿ ಸರ್ವಸ್ವರೂ ಕಾದ್ಕೊಂಡ. ಅವನಿಗೆ ಗೊತ್ತಿಲ್ವೇ ಹೇಳು? ನನ್ನ ಅಣ್ಣನಿಗೆ ಗೊತ್ತಿದೆ. ಕೆಟ್ಟ ಜೂತು ಎನ್ನುವುದು ಅದು ಅನಿವಾರ್ಯ. ವಿಧಿ ತಂದುಕೊಟ್ಟದನ್ನು ಸ್ವೀಕಾರ ಮಾಡಲೇಬೇಕು. ನಮ್ಮ ಧರ್ಮ, ನಮ್ಮ ಹೊಣೆ. ಸುಭದ್ರ ಗಯಗಂಧರ್ವ ಎಲ್ಲೆಲ್ಲಿಯೋ ಇದ್ದಾನೆ. ಕೃಷ್ಣನ ವೈರಿ, ಅವನಿಗೆ ಆಶ್ರಯ ಕೊಡೋಣ ಭಾವಿಸಿ ನಾನು ಬಾಂಧ್ ಕರಲಿಲ್ಲ. ಅವ ಬಂದ, ದೇಹಿ ಎಂದು ಬಂದ, ಕಣ್ಣಿನ ವಿರುದ್ಧ ಬಂದ. ಅರ್ಜುನ ಎಂದ, ಪ್ರಾಣ ಭಿಕ್ಷ ನೀನು ಎಂದ. ಆಗ ಶಾತುತನ ಕೆರಳಿ ಅಸ್ತು ಎಂದು ಹೇಳಿ ಭಾಷೆ ಕೊಟ್ಟು ಇಟ್ಕೊಂಡಿದ್ದೇನೆ. ಬಿಟ್ಕೊಡುವ ಹಾಗಿಲ್ಲ. ಬೇರೆ ಉದ್ಯೋಗ ಏನಿದೆ ಅಂತವರಿಗೆ? ನೆಂಟರ ಮಧ್ಯ ತೋಳಿಂದ ತುಂಟರು ಸೇರಿದರೆ, ನೆಂಟರ ಮಧ್ಯದೋಳಿಂದ ತುಂಟರು ಸೇರಿದರೆ, ಇಂಥ ತುಂಟರು ಸೇರಿದರೆ ಜಗಳ ಗಂಟು ಬೀಳುವುದು ಬಿಟ್ಟು ಕಳುಗು ಏಕಾಂತ. ಜಗಳ ಗೊಂಡು ಬೀಳುವುದು ಬಿಟ್ಟು ಕಳುಗು ಏಕಾಂತ. ಸುಭದ್ರ, ಪ್ರಪಂಚದಲ್ಲಿ ಇಂಥವರಿಗೇನು ಬರಗಾಲವಿಲ್ಲ. ಒಳ್ಳೆಯ ಸ್ಥಳವನ್ನ ನೋಡ್ತಾರೆ, ಅಲ್ಲಿ ಹೋಗಿ ಹುಳಿ ಹಿಂಡುವುದಕ್ಕಾಗಿ ಇಂಥವರೆಲ್ಲ ಪುಂಡರು ಇರ್ತಾರೆ. ಪ್ರಪಂಚದಲ್ಲಿ ಹೆಚ್ಚಿನವರೆಲ್ಲ ಅಂತವರೇ ಇರುವುದು. ಒಳ್ಳೆಯ ಸ್ಥಳಕ್ಕೆ ಹೋಗಿ ಅಲ್ಲಿ ಹೋಗಿ ಗಂಟು ಸೇರಿಸಿ ವೈರತ್ವವನ್ನು ಕಟ್ಟಿಕೊಡುವಂತ ಈ ಪುಂಡರಿಟ್ಟುಕೊಂಡು ಏನೂ ಪ್ರಯೋಜನವಾಗಲಾರದು. ಇಂಥವರೆಲ್ಲ ಮಧ್ಯೆ ಮಧ್ಯೆ ಸೇರಿಕೊಳ್ತಾರೆ. ನಾವು ಜಾಗೃತೆಯಿಂದ ಇರಬೇಕು. ಕೃಷ್ಣನ ವೈರಿಯಾದಂತಹ ಗಯನನ್ನ ಖಂಡಿತವಾಗಿ ಕಳುಹಿಸಿಕೊಡಿ, ಕೈ ಮುಗಿದು ಬೇಡಿಕೊಳ್ತೇವೆ. ಬಡವರು ಬಲ್ಲಿದರ ಸೀರಿ ಬದುಕಿದರೆ ಅನ್ಯಾಯವೇನೆ, ಬದುಕಿದರೆ ಅನ್ಯಾಯವೇನೆ. ಬಡವರಂತೆ ಬರೆದು ಬೇಕು ಕೊಡುಗೆನೆ ಕಾಂತೆ. ಸುಭದ್ರ, ಈ ಪ್ರಪಂಚದಲ್ಲಿ ಬಡವರಿಗೆ ಬದುಕಕ್ಕೆ ದಾರಿಯೇ ಇಲ್ವೇ? ಬದುಕಲೇಬಾರದೆ? ಬಡವನಾದವ ದೊಡ್ಡವನ ಸೇರಿ ಆಸ್ತಿಯನ್ನು ಪಡೆದರು ಬದುಕಿದರೆ ಅದು ಖಂಡಿತ ಅಪರಾಧ ಅಲ್ಲ. ಕುಬೇರ ದೊಡ್ಡವನ ಮಗನಾದೇನು ಜೀವ ಭಯದಿಂದ, ಜೀವದ ಬಡತನದಿಂದ ಓಡೋಡಿ ಬಂದು ಹೇಳಿದ್ದಾನೆ. ಆ ಸಮಯದಲ್ಲಿ ನನ್ನ ಅಂತರಂಗದ ಶ್ರೀಮಂತಕ್ಕೆ ಕೆರಳಿತ್ತು. ಅವನಿಗೆ ಭಾಷೆ ಕೊಟ್ಟು ಇಟ್ಕೊಂಡಿದ್ದೇನೆ, ಬಿಟ್ಕೊಡುವ ಹಾಗಿಲ್ಲ. ಯಾರು ಅವನು ಬಡವ, ನೀವು ಶ್ರೀಮಂತ. ಮಿತ್ರರಿಗೆ ಶತ್ರುವಾದ, ಮಿತ್ರರಿಗೆ ಶತ್ರುವಾದ ಧೂರ್ತನ ನೀಗಿಟ್ಟುಕೊಂಡು, ಧೂರ್ತನ ನೀಗಿಟ್ಟುಕೊಂಡು ಮಿತ್ರಭಾವ ಅಡಗದಿರುವುದೇ, ಮಿತ್ರಭಾವ ಅಡಗದಿರುವುದೇ ಕಳುಗು ಏಕಾಂತ. ಮಾತನ್ನು ತಪ್ಪಿಸಿಕೊಳ್ಳುವುದಕ್ಕೆ ಏನೇನೋ ಹೇಳುವುದಕ್ಕೆ ಸಿದ್ಧರಿದ್ದೀರಿ. ಕುಬೇರನ ಮಗ ಇಂದು ಬಡವ, ನೀವು ದೊಡ್ಡ ಶ್ರೀಮಂತರು. ನಗೆ ನೋಡಿ ನಿಮ್ಮದು. ಮತ್ತೆ ಸುಭದ್ರ, ಏನು ಥರ ಕರೆಕದಿಂದ ನಾನು ದೊಡ್ಡ ಮಾತು ಹೇಳಿಲ್ವೇ? ಸರಿ, ಅನ್ನದಾತ ನಾನಲ್ವೇ? 1000 ಜನರನ್ನು ರಕ್ಷಿಸುತ್ತೇನೆ ಆ ಭರವಸೆಯ ಮಾತನ್ನ ಅರ್ಜುನ ಎಂದು ಆಡ್ಲಾರ. ಅದು ಅಂತರಂಗ ಶರೀತನ, ಅದು ಪ್ರಧಾನವಾದ. ನಾನು ಹೇಳ್ತಾ ಇರೋದು ಅದೇ, ಅಂತರಂಗದ ಸಿರಿತನವನ್ನು ತೋರಿಸುವುದಕ್ಕೆ ಇದೊಂದು ಸಂದರ್ಭ. ಹೌದು. ನನ್ನ ಅಣ್ಣ ನಿಮಗೆ ಎಷ್ಟೆಲ್ಲ ಮಾಡಿದ್ದಾನೆ, ಎಂತೆಂತಹ ಕಾಲದಲ್ಲೆಲ್ಲ ಸಹಕಾರವನ್ನು ಮಾಡಿದ್ದಾನೆ. ನಿಮ್ಮ ಮಿತ್ರತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ನಿಮಗಾಗಿ, ನಿಮ್ಮ ಜೀವನಕ್ಕಾಗಿ, ಅಭ್ಯುದಯದಕ್ಕಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾನೆ, ಸಹಾಯ ಮಾಡಿದ್ದಾನೆ. ಅಂಥವರಿಗೆ ನೀವು ಈ ರೀತಿಯಲ್ಲಿ ವರ್ತಿಸುವುದ್ರ ಈಗ ಯಾಕಂದ್ರೆ ಒಬ್ಬರದ ಶೀತಲಾಗಿ ನಮ್ಮಲ್ಲಿರುವಂತ ಪವಿತ್ರವಾದ ಮಿತ್ರತ್ವ ತೊಲಗಿ ಹೋಗುತ್ತದೆ. ಮಿತ್ರರು ಎಂದೆಂದೋ ಪುನಃ, ಮಿತ್ರರು
ಅಪ್ರತಿಷ್ಠಿತರಾಗಿ ಹಾಳಾಗುತ್ತದೆ ಎಂದು ಖಂಡಿತ ತಿಳಿಯಬೇಡ. ನನ್ನ ಕೃಷ್ಣನ ಅಂತರ್ಗತ ಸನ್ನಿಮಿತ್ರತೆ ಎಷ್ಟು ಎಂಬುದು ಅವನಿಗೆ ಗೊತ್ತು, ನನಗೊತ್ತು. ಆ ಸಂಬಂಧವಾಗಿ ಯೋಚನೆ ಮಾಡಬೇಕಾದಿಲ್ಲ, ಬಿಟ್ಟು ಕೊಡುವ ಹಾಗಿಲ್ಲ. ಉಂಡ ಮಾನೆ ಗೆರಗೆಂಟು ಉಂಡ ಮಾನೆ ಗೆರಗೆಣ್ಣುವ ಗಂಡು ಸಾಗಿದ್ದೇನು ಫಲವು ಗಂಡು ಸಾಗಿದ್ದೇನು ಫಲವು ಭಂಡ ಗಯನ ಹೊಡೆದಿರಿಂದು ಪುಂಡ ಎಂಬರು. ನಿಮ್ಮ ಕಷ್ಟಕಾಲಕ್ಕೆಲ್ಲ ಸಮಯದಲ್ಲಿ ಕೃಷ್ಣ ಕೃಷ್ಣ ಅಂತ ಕೈಯಾಚಿಸುವವರು ನೀವು. ಒದ್ದ ಎರಡ ಎಲ್ಲ ಸಮಯದಲ್ಲಿ ಅವರು ನಿಮಗೆ ಸಹಾಯ ಮಾಡಿರುವುದನ್ನು ಮರೆತು ಈಗ ವರ್ತಿಸುತ್ತಿರುವ ರೀತಿಯೇ ಬೇರೆ. ಉಂಡ ಮನೆಯ ಗಣ ಎಣಿಸುವವರು ನೀವು. ನೀವೊಬ್ರು ಗಂಡಸ ಬೇಡವಾ? ನಾರಿತನಗೆ ಪರಿಯ ಜರೆಯ ಈ ಶರೀರವೇ ಬೇಡೆನುತ ಫಲುಗಳನ್ನು ಕೂರಸಿಯ ನೆಗಾಲ್ಕ್ಯ. ಈ ಅರ್ಜುನನಿಗೆ ಹೆಂಡತಿಯಿಂದ ಈ ಉಡುಗೊರೆ ಅಲ್ಲದೆ ಮತ್ತಿನ್ನೇನು ಸಿಕ್ಕಿತು? ಯಾರ ಧನುಷ್ಯನ ಠೇಂಕಾರ ಮಾತ್ರದಿಂದ ಗಗನ ಸಿಡಿತದೋ ಅಂಥ ಅರ್ಜುನನಿಗೆ ಹೆಂಡತಿಯ ಆದವಳು ಆಡುವ ಮಾತು ಗಂಡು ಸಾಗಿದ್ದೇನು ಫಲ ಎಂದು. ಯಾರ ಮಹಾ ಅದ್ಭುತವಾದಂತಹ ಮಹಾಶಕ್ತಿಯನ್ನು ಈ ಪ್ರಪಂಚದಲ್ಲಿ ಪಡೆದರ ಅತ್ತ ನದುರ್ಧರ ಈ ನರ ಹೆಂಡತಿ ಎದುರಿಗೆ ಗಂಡು ಸಾಗಿದ್ದೇನು ಫಲ? ಇದು ನಮ್ಮ ಯೋಗ್ಯತೆ. ಒಂದು ಸಮಯದಲ್ಲಿ ಭಯಂಕರವಾಗಿರುವಂತಹ ಮಹಾದೇವರಲ್ಲಿ ಹಾಡಾಡಿ ಹೊಡೆದಾಡಿ ಭಕ್ತಿಯಿಂದ ಶಕ್ತಿಯಿಂದ ಪಾಶುಪತ ಶರವನ್ನ ಪಡೆದಿರುವಂತಹ ಅರ್ಜುನ ಇಂದು ಹೆಂಡತಿ ಎದುರಿಗೆ ಗಂಡು ಸಾಗಿದ್ದೇನು ಫಲ? ಬೇಕೆ ಈ ಗಂಡ ಸೋತಾನ ಒಬ್ಬಳು ಹೆಂಡತಿಯನ್ನ ಒಬ್ಬ ಮಗನನ್ನ ಕಾಪಾಡಲಾರದ ಭಂಡ ಬಾಳ್ವೆ ನನ್ನದ್ದು. ಹೇಗೆ ಗಂಡು ಸಾಗುವುದಕ್ಕೆ ಸಾಧ್ಯ ಇದೆ? ಇಲ್ಲ, ಹೆಂಡತಿಯ ಕಣ್ಣೀರನ್ನು ಒರೆಸದೇ ಇದ್ದ ಗಂಡು ಗಂಡೇ ಇಲ್ಲ. ಸುಭದ್ರ, ಸ್ವಾಮಿ, ಒಳ್ಳೆ ಮಾತನ್ನೇ ಆಡ್ತೀಯೇ. ನಾನು ಆಡಿದ ಒಂದು ಮಾತಿನಿಂದ ನಿಮಗೆಷ್ಟು ನೋವಾಯಿತಲ್ಲವೇ? ಆದರೆ ಬದುಕಿನ ಉದ್ದಕ್ಕೂ ಆ ನೋವನ್ನು ಅನುಭವಿಸುತ್ತಿರುವವಳು ಈ ಸುಭದ್ರೆ. ನಿಮ್ಮಲ್ಲಿ ಅಂಗಲಾಚಿ ಕೇಳಿದೆ, ಕಣ್ಣೀರಿಟ್ಟು ಕೇಳಿದೆ, ಕಳುಹಿಸಿ ಕೊಡಿ ಆ ಗಯನನ್ನ ಅಂತ ಕೇಳಿದೆ. ನನ್ನ ಸ್ಥಿತಿ ಬಗ್ಗೆ ಸ್ವಲ್ಪವೂ ಯೋಚಿಸಲಿಲ್ಲ. ಕೇವಲ ನಿಮ್ಮ ಸ್ಥಿತಿಯನ್ನೇ ಹೇಳಿಕೊಳ್ತಾ ಇದ್ದೀರಿ. ಹೊಟ್ಟೆಯಲ್ಲಿ, ಮನಸ್ಸಿನಲ್ಲಿ, ಹೃದಯದಲ್ಲಿ ಅದೆಷ್ಟು ಆಸೆಗಳನ್ನು ಹೊತ್ತುಕೊಂಡು ಬಂದಿದ್ದೆ. ನನ್ನ ಬಗ್ಗೆ ಸ್ವಲ್ಪವೂ ವಿಚಾರಿಸಲಿಲ್ಲ ನೀವು. ಕೇವಲ ಗಯನನ್ನ ಕಳುಹಿಸಿಕೊಟ್ಟ ಎನ್ನುವ ಕಾರಣಕ್ಕಾಗಿ ಮಾತಿಗೆ ಮಾತು ಬೆಳೆಸಿ ತರ್ಕವನ್ನೇ ಮಾಡುತ್ತಿದ್ದೀರಲ್ಲ. ಹಾ, ನಿಮಗೊಬ್ಬರಿಗೆ ಮನಸ್ಸಿರುವುದು, ನಿಮಗೊಬ್ಬರಿಗೆ ಹೃದಯ ಇರುವುದು. ಈಕೆಗೆ ಏನು ಇಲ್ಲ ಅಂತ ಭಾವಿಸಿಕೊಳ್ಳಬೇಡಿ ಪ್ರಭು. ನನ್ನಾದ ನಾನೇನು ಮಾಡಲು ಸಾಧ್ಯ? ಅಣ್ಣನಿಂದ ಒತ್ತಡದಿಂದ ಇಲ್ಲಿವರೆಗಾಗಿ ಬಂದು ಕೇಳಿಕೊಂಡೆ. ನಿಮ್ಮ ಬಗ್ಗೆ ನಂಬಿಕೆ ಇರುವುದರಿಂದಲೇ ಬಂದೆ. ಅದಕ್ಕೆ ಸಮಾಧಾನದಿಂದ ನನಗೆ ಸಾಂತ್ವನವನ್ನು ಹೇಳೋದರ ಬದಲಾಗಿ ನಾನು ಆಡಿದ ಒಂದೇ ಒಂದು ಮಾತಿಗೆ ಎಷ್ಟೊಂದು ನೊಂದಿದ್ದೀರಲ್ಲ. ಸಾಕು ಸಾಕು, ನಾನು ಇನ್ನೊಂದೂ ಮಾತನಾಡುವುದಿಲ್ಲ. ಈ ಮಾತಿಗೊಂದು ಮುಕ್ತಾಯ ಆಗಬೇಕಿದ್ರೆ ನಾನು ಹೇಳುವ ಎರಡು ಮಾತುಗಳನ್ನು ಕೇಳಿ ಪ್ರಭು. ಅಂದಿನ ದಿವಸ ನಿಮ್ಮ ಜೊತೆಗೆ ಕಾಡಿಗೆ ನಾನು ಬರ್ತೇನೆ, ನಿಮ್ಮ ಕಷ್ಟದಲ್ಲಿ ನಾನು ಭಾಗಿಯಾಗುತ್ತೇನೆ ಅಂತ ಹೇಳಿದೆ. ಅಣ್ಣ ತಡೆದ ಕಾರಣಕ್ಕಾಗಿ ನಾನು ಅಲ್ಲಿಯೇ ಉಳಿಯಬೇಕಾಯಿತು. ನೀವು ಅಂದುಕೊಂಡಿರಬಹುದು ಸುಭದ್ರೆಯಲ್ಲಿ ಚಂದವಾಗಿ ಇದ್ದಾಳೆ ಅಂತ ಭಾವಿಸಿಕೊಂಡಿರಬಹುದು. ಇಲ್ಲ ಪ್ರಭು, ಇಲ್ಲ. ಮರದ ಬೇರಿಗೆ ತಲೆಯನ್ನ ಕೊಟ್ಟರೆ ನಿದ್ರೆ ಬರುತ್ತದೆ ನಿಮಗೆ. ಹಂಸ ತೂಲಿಕಾ ತಲ್ಪದಲ್ಲಿ ಮಲಗೆ ನಿದ್ರೆ ಕಾಣದ ರಾತ್ರಿಗಳು ಎಷ್ಟು ನನಗೆ. ಗಡ್ಡೆಯ ಗೆಣಸುಗಳನ್ನ ತಿನ್ನು ಸಂತೋಷದಿಂದ ಹರಿಯುವ ನೀರನ್ನು ಕುಡಿದು ತೃಪ್ತರಾಗ್ತೀರಿ ಪ್ರಭು. ಷಟ್ ಭೋಜನವನ್ನ ಎದುರುಗಡೆ ಇಟ್ಟಾಗ
ನನ್ನ ಹೊಟ್ಟೆಯ ಯೋಚನೆ ನನಗಿಲ್ಲ. ನನ್ನ ರಸ ಏನು ತಿನ್ನುತ್ತಿದ್ದಿರಬಹುದು, ಅವರಿಗೆ ಯಾರು ಕೊಡುತ್ತಿರಬಹುದು. ಊಟ ಮಾಡದೆ ಕೈ ತೊಳೆದ ದಿನಗಳದೆಷ್ಟು ಪ್ರಭು. ಯಾವ ಕಾರಣಕ್ಕೂ ನೆಂಟರ ಮನೆಯಲ್ಲಿ ಇರಕೂಡದು ಪ್ರಭು. ಇಂದು ನನ್ನ ಪರಿಗೈಯಲ್ಲಿ ಕಳಿಸುವುದಕ್ಕೆ ನೀವು ಸಿದ್ಧರಾಗಿದ್ದೀರಿ ಎನ್ನುವುದು ಗೊತ್ತಿದೆ ನನಗೆ. ನಾನು ಪರಿಗೈಯಲ್ಲಿ ಹೋಗುವಂತಿಲ್ಲ.